press the bell icon on the YouTube app and never miss another update. Okay, my dear students, in yesterday class, we have studied one problem based on equilibrium state of a particle. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ಳೋಣ. ಒಂದು ಹೋಮ್ವರ್ಕ್ ಕೂಡ ಕೊಟ್ಟಿತ್ತು, ಸಾಲ್ವ್ಡ್ ಪ್ರಾಬ್ಲಮ್ ಮಾಡಿಪ್ಪ ಅಂಥೇಳಿ. ಅದನ್ನು ನೀವು ಟ್ರೈ ಮಾಡಿದ್ದೀರಾ ಅಂತ ತಿಳ್ಕೊಳ್ಳೋಣ. ನಾವಲ್ಲಿ ನಿಮಗೆ ಒಂದು ವ್ಯಾಲ್ಯೂ ಅಡ್ಜಸ್ಟ್ ಮಾಡಿಕೊಳ್ಳಿಕ್ಕೆ, ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗಲಿಕ್ಕೆ ನಾವು ಜಿ ವ್ಯಾಲ್ಯೂ, ಸ್ಮಾಲ್ ಜಿನ 10 ಅಂತ ತಗೊಳ್ತಾ ಇದ್ವಿ. ಆ್ಯಂಗಲ್ ಎಕ್ಸಾಕ್ಟ್ 45 ಬರೋಂಗೆ ನಾವು ಅಡ್ಜಸ್ಟ್ ಮಾಡಿ ಏನೋ ಒಂದು ಪ್ರಾಬ್ಲಮ್ ಈಸಿ ಆಗಲಿ ಅಂತ ನಾನು ಉದ್ದೇಶ ಇತ್ತು. ಎಲ್ಲ ಟೈಮಲ್ಲಿ ಹಂಗೆ ಇರುತ್ತಾ? ಇಲ್ಲ. ಅದಕ್ಕೆ ಸ್ವಲ್ಪ ಆ್ಯಂಗಲ್ಸನ್ನ ನೀವು ಅದನ್ನು ರೆಡಿ ಮಾಡಿ ಇಟ್ಕೊಂಡಿರಿ. ಈಗ sin 30 ಗೊತ್ತು, 1/2, sin 60 √3/2, tan 30 1/√3, tan 60 √3. ಈ ವ್ಯಾಲ್ಯೂಸ್ ಎಲ್ಲ ಗೊತ್ತಿದ್ದಾವೆ. ಇದ್ರ ಜೊತೆಗೆ ಇನ್ನೊಂದು 2-3 ಆ್ಯಂಗಲ್ಸನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ. ಹೀಗೆ ಏನು ಸರ್? 0.6, 0.8, 6 ಮತ್ತು 8 ಹೇಳಪ್ಪ. 0.6, 0.8 ಉಲ್ಟಾ ಬರೀ. 0.8, 0.6. ಒಂದನೇದ್ದು ಸೈನ್ ಇರುತ್ತೆ, ಎರಡನೇದ್ದು ಕಾಸ್ ಇರುತ್ತೆ. ಆ್ಯಂಗಲ್ಲು 37 ಡಿಗ್ರಿ ಮತ್ತಿನ್ನೊಂದು 53 ಡಿಗ್ರಿ. ಇವನ್ನ ಸ್ವಲ್ಪ ಎಷ್ಟೊತ್ತನ್ನ ಕೇಳಿದ್ರು ಹೇಳ್ತಾರೆ. ಹೌದೇನು ಸರ್? ಈಗ ನಮಗಲ್ಲಿ ಟ್ಯಾನ್ ಬರ್ತಾ ಇತ್ತಲ್ವಾ, ಟ್ಯಾನ್ ಅಂದ ತಕ್ಷಣ ಏನು ಬರ್ತೀಯಾ ಸರ್? ಸೈನ್ ಬೈ ಕಾಸ್. ಟ್ಯಾನ್ 37 ಅಂತಂದರೆ 0.6/0.8, 6/8 ಎಷ್ಟು ಬರೀಬೇಕು? 3/4 ಬರೀಬೇಕು. ಈಗ ಡಿವೈಡ್ ಮಾಡಿದಾಗ ನಿನಗೆ ಪ್ರಾಬ್ಲಮಲ್ಲಿ ಟ್ಯಾನ್ ನಿನ್ನೆ ಕ್ಲಾಸಲ್ಲಿ ಟ್ಯಾನ್ ಥೀಟಾ ಏನೋ 1 ಬಂದಿತ್ತು ನೋಡು. ಆವಾಗ ಪಟ್ ಅಂಥೇಳಿ 45 ಡಿಗ್ರಿ ಬರೆದು ನಾವು ಜೈ ಅಂದ್ಬಿಟ್ವಿ, ಈಸಿ ಇದೆ ಬರ್ಕೊಂಡು ಹೋಗ್ಬಿಡಪ್ಪ ಅಂಥೇಳಿ. ನಿನಗೇನಾದರೂ ಇನ್ಮೇಲೆ ಟ್ಯಾನ್ ಥೀಟಾ ಏನಾದರೂ 3/4 ಅಥವಾ 0.75 ಬಂತಂದರೆ ಬಿಟ್ಟು ಬರಬೇಡ. ಟ್ಯಾನ್ 3/4 0.75 ಅಂದರೆ ಆ್ಯಂಗಲ್ ಥೀಟಾ ಎಷ್ಟಿರುತ್ತೆ ಸರ್? 37 ಇರುತ್ತೆ. ಇವನು ಸ್ವಲ್ಪ ಬಿಗಿನಿಂಗಲ್ಲಿ ಮೆಮೊರೈಸ್ ಮಾಡ್ಕೊಂಬಿಡು. ಆಯಿತು ಸರ್. ಸೊ ಅದೇ ರೀತಿ ಈಗ ಟ್ಯಾನ್ 53ಗೆ ಉಲ್ಟಾ 0.8/0.6 ಎಷ್ಟಾಗುತ್ತೆ? 4/3 ಆಗುತ್ತೆ. ಒಂದು ಚೆನ್ನಾಗಿ ನೆನ್ಪಿಟ್ಕೋ, ಸೈನ್ ಟ್ರಿಗ್ನೋಮೆಟ್ರಿಕ್ ಸೈನ್ನಿಂದ ಆ್ಯಂಗಲ್ ಜಾಸ್ತಿ ಆದಂಗೆ 0ಇಂದ 90 ತನಕ ಹೋದರೆ ಈ ವ್ಯಾಲ್ಯೂಸ್ ಇರ್ತಾವಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಕೊಸೈನ್ ರಿವರ್ಸ್ ಹೊಡಿತಾ ಇರ್ತವೆ, ಜಾಸ್ತಿಯಿಂದ ಕಮ್ಮಿ ಹೋಗ್ತಾ ಇರುತ್ತೆ. ಏನು ಸರ್ ಏನೋ ಹೇಳ್ತಿರಲ್ಲ ಸೈನ್ 0 ಎಷ್ಟಪ್ಪ? 0. ಸೈನ್ 90 ಎಷ್ಟಪ್ಪ? 1. 0 to 1. ಹಾಗೆ ಕಾಸ್ 0 ಬರೆದ್ರೆ 1, ಕಾಸ್ 90 ಬರೆದ್ರೆ 0. ನಾನು ಹೇಳಿದ್ದೆ ಅದು ಕೊಸೈನಲ್ಲಿ 0 to 90 ಆ್ಯಂಗಲ್ ಜಾಸ್ತಿ ಆದಂಗೆ ಅದರ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ. ಹೌದು ಸರ್. ಸೈನ್ 0ಇಂದ ಸೈನ್ 90ಗೆ ಹೋದರೆ 0ಇಂದ 1 ಇನ್ಕ್ರೀಸ್ ಆಗುತ್ತೆ ಸರ್. ಅದೊಂದು ಕ್ಲೂ ನೆನ್ಪಿಟ್ಕೊಂಡು ಸೈನ್ ಫಸ್ಟ್ ಬರೆಯೋದು 0.6, ಇನ್ನೊಂದು ಎಷ್ಟಪ್ಪ? 0.8 ಹೇಳಪ್ಪ ಒಂದು ಸಲ. ಕೊಸೈನ್ಗೆ ಸರ್ ಉಲ್ಟಾ, ಫಸ್ಟ್ 0.8 ಆಮೇಲೆ 0.6. ಸೈನ್ 37.6, ಕಾಸ್ 37.8, tan 37 3/4. 1 or 2 days, dear students, just have this practice in your mind. It is very essential in our physics. Now important, every topic is important, dear students. We have to start with friction. Before starting friction, let us have something called ಫ್ರೇಮ್ ಆಫ್ ರೆಫರೆನ್ಸ್. ಇದು ನಾವೇನು ಕಲಿಸ್ತಾ ಇದ್ದೀವೋ ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಇದಕ್ಕೆ ಅಥವಾ ಎಂಟ್ರನ್ಸಿಗೆ. ಹಂಗಾರೆ ಇಲ್ಲ ಹೇಳ್ಕೊಟ್ಟಿದ್ದು ಎಂಟ್ರನ್ಸ್, ಎಲ್ಲದು ಎಂಟ್ರನ್ಸಿಗಪ್ಪ, ಎಲ್ಲದು ನಾವು ಕಲಿತಾ ಇರೋದು ಕಾಂಪಿಟೇಟಿವ್ ಅಂತಲೇ ಇಟ್ಕೊಂಬಿಡಿ. ಬೋರ್ಡಿಗೆ ತುಂಬ ಈಸಿ ಇರ್ತವೆ. ಏನಪ್ಪ ಹೆಡ್ಡಿಂಗು? ಫ್ರೇಮ್ ಆಫ್ ರೆಫರೆನ್ಸ್. ಫ್ರೇಮ್ ಕಣಪ್ಪ, ಫ್ರೇಮ್. ಸುಮ್ಮನೆ ಜನರಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ
ಈ ಮನೆಯಲ್ಲಿ ದೇವ್ರ ಫೋಟೋ ಇರ್ತವೆ. ಆ ಫೋಟೋ ನೋಡಿದ ತಕ್ಷಣ ಹಾಂ ಇದೆ ಬಸವಣ್ಣ, ವೀರಭದ್ರೇಶ್ವರ, ಕನ್ನಿಕಾ ಪರಮೇಶ್ವರಿ, ಕಾಳಿಕಾದೇವಿ, ದುರ್ಗಾ ಮಾತೆ, ಶಾರದಾಂಬೆ ಅಂತ ನಾವು ಹೇಳ್ತೀವಿ ಈ ಊರಿಂದು ಅಂತ ಅಡ್ರೆಸ್ ಕೊಡ್ತೀವಿ. ಹೌದಾ? ಫೋಟೋ ನೋಡಿದ ತಕ್ಷಣ. ಅಥವಾ ಮುಸ್ಲಿಂ ತಮ್ಮ ಏನು ನಂಬಿರ್ತಾರೋ ಆ ಫೋಟೋ ಇರ್ತವೆ, ಪೈಗಂಬರ್ ಅಂತ ಇರುತ್ತೆ, ಅವೇನು ತಮ್ಮ ಇಷ್ಟವಾದ ದೇವರಪ್ಪ. ಅದು ನೋಡಿದ ತಕ್ಷಣ ಈ ದೇವ್ರದಪ್ಪ, ಈ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಾವ್ರ ಅಂತ ಗಡ ಬೇಗ ಹೇಳ್ಬಿಡ್ತೀವಿ. ಅಥವಾ ಮನೆಗೆ ಯಾವ್ದಾರ ಫೋಟೋ ಇತ್ತಂದ್ರೆ ಯಾರ ಹೂವಿನಾರ ಹಾಕ್ಸ್ಕೊಂಡಿದ್ರು ಅಂದರೆ ಓ ಇವರು ದೊಡ್ಡ ಮಹಾನ್ ಯಜಮಾನ್ರಪ್ಪ, ಇವ್ರ ಹೆಸರು ಇಂಥದ್ದು, ಈ ದಿವಸ ಹುಟ್ಟಿದ್ರು, ಇಂಥ ದಿವಸ ಅವರು ತೀರ್ಕೊಂಡ್ರು ಅಂತ ನಾವು ಐಡೆಂಟಿಫೈ ಮಾಡ್ಕೋತೀವಿ. ಹಾಗೆ ಅರ್ಥ ಆಗಲಿಕ್ಕೆ ವಿದ್ಯಾರ್ಥಿ ಮತ್ತೆ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳಿದ್ರೆ ಈಗ ಹೇಳಿದ್ದೆಲ್ಲ ಬರೆದಿರ್ತೀರ. ಮತ್ತೆ ಫ್ರೇಮ್ ಆಫ್ ರೆಫರೆನ್ಸ್ ಇನ್ ಲಾಸ್ ಆಫ್ ಮೋಷನ್ ಅಂದರೆ ಒಂದು ಇಟ್ ಇಸ್ ಅ ಫ್ರೇಮ್ ಇನ್ ವಿಚ್ ಯು ಹ್ಯಾವ್ ಸಮ್ ಕೋಆರ್ಡಿನೇಟ್ ಸಿಸ್ಟಮ್ ಆ್ಯಂಡ್ ಅ ಕ್ಲಾಕ್. ಇಟ್ ಈಸ್ a frame which has coordinate system. ಕೋಆರ್ಡಿನೇಟ್ ಸಿಸ್ಟಮ್ ಅಂದರೆ ಎಕ್ಸ್ ವೈ ಝೆಡ್ ವಿದ್ಯಾರ್ಥಿಗಳೇ. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಝೆಡ್ ಆಕ್ಸಿಸ್ ಏನು ಕೊಡುತ್ತೆ? ಪೊಸಿಷನ್ ಆಫ್ ದ ಪಾರ್ಟಿಕಲ್ ಕೊಡುತ್ತೆ ವಿತ್ ಎ ಕ್ಲಾಕ್. ಎದಕ್ಕೆ ಬೇಕು? ಟೈಮನ್ನು ನೋಡ್ಕೊಳ್ಳಿಕ್ಕೆ. What is a frame of reference? It is a frame which has a coordinate system with a clock, by which we can determine say position. ಯಾವ ದಿಕ್ಕಲ್ಲಿದೆ? ಎಕ್ಸ್ ಡೈರೆಕ್ಷನ್ ಇದೆಯೋ, ವೈ ಡೈರೆಕ್ಷನೋ, ಝೆಡ್ ಡೈರೆಕ್ಷನೋ, ಟೈಮ್ and motion of a particle. A frame of reference. ಈ ಬೋರ್ಡ್ ಇದೆಯಪ್ಪ, ಬೋರ್ಡ್ ಮೇಲೆ ಏನೋ ಬರ್ದಿದ್ದಾರೆ. ಏನು ಬರ್ದಾರಲ್ಲ? ಚಾಪ್ಟರ್ 5 ಲಾಸ್ ಆಫ್ ಮೋಷನ್ NCERT ಫಸ್ಟ್ PUC ಫಿಸಿಕ್ಸ್ ಅಂತ ಬರ್ದಾರೆ. ಏನೋ ಒಂದು ಮಾಹಿತಿ ಸಿಗುತ್ತೆ ಅಲ್ಲಿ. ಓ ಇಲ್ಲಿ ಒಬ್ಬರು ಫಿಸಿಕ್ಸ್ ಲೆಕ್ಚರ್ ಅದಾರಪ್ಪ, ಪಾಠ ಮಾಡ್ತಾ ಇದ್ದಾರೆ ಅಂಕಲ್. ಏನೋ ಒಂದು ಫ್ರೇಮ್ ಇದೆ. ಆ ಫ್ರೇಮ್ ನೋಡಿದ್ರೆ ಏನಾರು ಅನಿಸ್ಬೇಕು. ಅರ್ಥ ಆಯ್ತಲ್ವಾ? ಚೆನ್ನಾಗಿ ಅರ್ಥ ಆಯ್ತು. ಇಟ್ಸ್ ಅ ಫ್ರೇಮ್ ವಿತ್ ರೆಸ್ಪೆಕ್ಟ್ ಟು ಸಮ್ ಒನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಸೇ ಅನ್ ಅಬ್ಸರ್ವರ್, he or she must say that there is a coordinated system with a clock. What it does, sir, we can identify the position, time, and we can understand what type of motion of a particle is. Whether the particle is moving with a constant velocity, or is there any force acting on the particle? Is the particle is accelerated? Is that acceleration is uniform or non-uniform? That can be studied. That is called a frame of reference. Tumba important concept for the competitive exams. Problems can be made much easier by having the concept of frame of reference. And this frame of reference is classified into two types. Frame of reference is one inertial frame of reference. ಇಲ್ಲೇ ಒಂದೇ ಆನ್ಸರ್ ಮುಗಿಸ್ಬಿಡೋಣ ವಿದ್ಯೆ. ಇನ್ನೊಂದು ನಾನ್ ಇನರ್ಷಿಯಲ್ ಅಂತ ಇರುತ್ತೆ. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಇನರ್ಷಿಯಾ ಅಂದರೆ ಗೊತ್ತು ವಿದ್ಯಾರ್ಥಿಗಳೇ. ಇನರ್ಷಿಯಾ, a body continues to be in the state of rest or in uniform motion in a straight line unless it is acted by an external force. ಅಂದರೆ inertial frame of reference in the sense you can say velocity is a constant. In that frame of reference, velocity of any particle is constant. That means there is a uniform motion. Hence, what you can say, net force on a particle is zero. Where do you get this kind of a statement? In the Newton's first law of motion.
What the Newton's first law of motion says? Every object continues to be in the state of rest unless it is acted. Every object continues to be in the state of rest or in state of uniform motion along a straight line unless it is acted by an external force. And when net force acting on a body is zero, particle remains in either uniform motion or the velocity is said to be constant or the particle is said to be at rest. Means a frame of reference where law of inertia is applied. Means Newton's first law of motion is applied. A frame of reference for which law of inertia is applicable. Law of inertia, or you can say Newton's first law is applicable or applied. That is known as inertial frame of reference. ಇದಕ್ಕೆ ವಿದ್ಯಾರ್ಥಿಗಳೇ ಆಪೋಸಿಟ್ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಏನು ಹೇಳಿ? ನಾನ್ ಇನರ್ಷಿಯಲ್ ಡೆಫಿನಿಷನ್ ಹೇಳ್ರಪ್ಪ ಸರ್. ನಾನ್ ಇನರ್ಷಿಯಲ್ ಅಂತಂದ್ರೆ ಅಲ್ಲಿ ಆಕ್ಸೆಲರೇಟ್ ಆಗಿರಲೇಬೇಕು ಅಂಕರೆ, ರೆಸ್ಟಲ್ಲಿ ಇಲ್ಲ. ನಾಟ್ ಇನ್ ಇನರ್ಷಿಯಾ, ನೋ ಸರ್, ದೇರ್ ಮಸ್ಟ್ ಬಿ ಸಮ್ ಆಕ್ಸೆಲರೇಷನ್. ಆಕ್ಸೆಲರೇಷನ್ ಆಗಿದೆ ಅಂದರೆ ಸರ್ ದೇರ್ ಮಸ್ಟ್ ಬಿ ಸಮ್ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟಿಂಗ್ ಆನ್ ಅ ಬಾಡಿ. ಆಲ್ ಆಕ್ಸೆಲರೇಟೆಡ್ ಫ್ರೇಮ್ ಆಫ್ ರೆಫರೆನ್ಸಸ್ are called non-inertial frame of reference. All accelerated frame of reference for which, very careful, for which Newton's second law, ವಿದ್ಯಾರ್ಥಿಗಳೇ, ಈಸ್ ನಾಟ್ ಅಪ್ಲಿಕೇಬಲ್. ಏನು ಸರ್ ಹಂಗಂದ್ರೆ? ಆಲ್ ದಿ accelerated frame of reference. Very best example you can say Earth is non-inertial frame of reference. Motion of a lift which is accelerated, or we say non-uniform motion of a car in a circular path. Or one more example you can take. I am giving examples, dear students. When a vehicle takes a sudden curved path, motion of a vehicle in a curved path which is accelerated. All these frame of reference are called non-inertial, for which we cannot apply Newton's second law. Sir, how such frame of references can be analyzed? ಒಂದು ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್, ಇನ್ನೊಂದು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಡೆಫಿನೇಷನ್ ಅರ್ಥ ಆಗಿದೆ. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್, ದಟ್ ಈಸ್ ಲಾ ಆಫ್ ಇನರ್ಷಿಯಾ ಈಸ್ ಅಪ್ಲೈಡ್.
Whereas in case of non-inertial frame of reference, we cannot apply Newton's law directly. However, take a concentration, dear students, here. By considering pseudo force, fictitious force, or a force which has no source of origin, which is non-real force, nijvadu alla. Yavag barutte? When a particle is in sudden circular path, at that moment only that force exists, not at all the time. Whenever a particle takes a sudden circular path, an electron takes a circular motion or elliptical motion, sudden curved path, a moving bus, when takes a sudden curve, all the passengers are thrown outward. During that time, at that time, we say there is accelerated motion. There exists fictitious force, pseudo force, which has no source of origin. By considering that pseudo force, non-inertial frame of reference can be analyzed. ಏನು ಸಾವು ಏನೋ ಹೊಸ ವರ್ಡ್ ಹೇಳಿರಲ್ಲ, ಬೋರ್ಡ್ ತುಂಬಿದೆ ಅಲ್ವಾ, ಬರಿತೀನಿ ನೋಡಿ, ರೈಟ್ ಡೌನ್. ಆಫ್ಟರ್ ದಿಸ್, for non-inertial frame of reference, for non-inertial bracket alle accelerated frame of references, ಬರ್ಕೊಳ್ತಾ ಇದ್ದೀರಾ, for non-inertial frame of reference or accelerated frame of references, Newton's second law can be applied. Newton's second law can be applied by considering pseudo, p silent ಆಗುತ್ತಪ್ಪ, ಪಿಸುಡೋ ಅಂದ್ಗಿಂದಿ ಮತ್ತೆ. ನಾವು ಸಣ್ಣರಿದ್ದ ಹಂಗೆ ಓದ್ತಿದ್ವಿ ಕಣಪ್ಪ, ಏನು ಮಾಡ್ತೀಯ, ಪಿಸುಡೋ ಓದ್ತಿದ್ವಿ, ಪಿ ಸೈಲೆಂಟ್ ಆಗಿಬಿಡ್ತೀವಿ. ಈಗ ಸೈಕಾಲಜಿ ಪಿ ಬರುತ್ತೆ ಅಲ್ಲಿ, ಫಿಸಿಕಾಲಜಿ ಅಂತಿದ್ವಿ ನಾವು ಸಣ್ಣರಿದ್ದಾಗ. ಇದು ಎಂಥ ಫೋರ್ಸ್ ಇದು? ಸುಡೋ, PSEUDO, ಪಿ ಸೈಲೆಂಟ್ ಆಗುತ್ತೆ ಪ್ರೊನೌನ್ಸ್ ಮಾಡ್ಬೇಕಾದ್ರೆ, ಸುಡೋ. ಆರ್ ಇನ್ನೊಂದು ಹೆಸರು ಫಿಕ್ಷಿಯಸ್ ಫೋರ್ಸ್. ವಾಟ್ ಈಸ್ ಅ ಸುಡೋ ಫೋರ್ಸ್ ಆರ್ ಫಿಕ್ಷಿಯಸ್ ಫೋರ್ಸ್ ಅಂತ ಕೇಳಿದ್ರೆ, ಯು ಕ್ಯಾನ್ ಸೇ ದೇ ಆರ್ ನಾಟ್ non-real forces and has no source of origin, has no source of origin. ಒಂದು ಎಕ್ಸಾಂಪಲ್ ಕೊಡಿಪ್ಪ ಅಂತ ಹೇಳಿದ್ರೆ, ಬೆಸ್ಟ್ ಎಕ್ಸಾಂಪಲ್, ದಿ ಬೆಸ್ಟ್ ಎಕ್ಸಾಂಪಲ್, ಡಿಯರ್ ಸ್ಟೂಡೆಂಟ್ಸ್, centrifugal force. Centrifugal force, which is same as that of centripetal force, that is mv square by r. This centrifugal force always acts away from the center, which acts away from the center of a, say, circular path. ಅರ್ಥ ಆಯ್ತು ಅಂತ ತಿಳ್ಕೊಳ್ಳೋಣ. ತಿಳ್ಕೊಳ್ಳಿ ಸರ್, ಯಾರು ಬೇಡ ಅಂತಾರೆ. ಸೊ ಇನ್ಮೇಲೆ ನಮಗೆ
ಮತ್ತು ನಿಮಗೆ ಎಲ್ಲಾದರೂ ಸಡನ್ ಸರ್ಕ್ಯುಲರ್ ಪಾತ್ ಅಥವಾ ಆಕ್ಸಲರೇಟೆಡ್ ಮೋಷನ್ ಅಂತ ಏನಾರ ಬಂತು ಅಂದರೆ ಯು ಮಸ್ಟ್ ಸ್ಟಾರ್ಟ್ ಬೈ ಅಪ್ಲೈಯಿಂಗ್ ಸೂಡೋ ಫೋರ್ಸ್. ಹೌ ಟು ಅಪ್ಲೈ ಸೂಡೋ ಫೋರ್ಸ್? ಆಪೋಸಿಟ್ ಟು ದ ಗಿವನ್ ಡೈರೆಕ್ಷನ್ ಆಫ್ acceleration. ಈಗ ಸಪೋಸ್ let us say this lift is moving up with an acceleration A. We can call this as accelerated motion. This is moving up. Hence, it is taken as a non-inertial frame of reference. Therefore, to that lift, the same amount of acceleration is given to the same body but in opposite direction. That is the rule. How this pseudo force can be applied, and hence you can apply Newton's second law by considering the concept of pseudo force. Take this note. By applying a pseudo force or pseudo acceleration, pseudo force or the pseudo acceleration to a given body, which is opposite to the direction of applied force, opposite to the direction of applied force or acceleration. Okay, with that concept, dear students, be ready with this example. Say, I have lifted, or sometimes they may give elevator, moving up or down with an acceleration A. First listen, 2 to 3 minutes, just listen, an important concept. After learning inertial and non-inertial frame of reference, we repeatedly come across accelerated motion. Hence, we need the concept of pseudo force. How to apply? Say, assume that this rectangular box is a lift. ಅಂತ ಅನ್ಕೊಂಡ್ವಿ ಸರ್. ಲಿಫ್ಟ್ ಒಳಗಡೆ ಯಾರಿದ್ದಾರೆ? ಮನುಷ್ಯರು ಇರ್ತಾರೆ ಸರ್. ಒಬ್ಬ ಮನುಷ್ಯನ ಬರೆಯೋಣ. ಬರೀರಿ ಸರ್. A man inside the lift. Right? What are the various forces acting on this man? Sir, weight of the body is always acting downward. If I say it is a action anta tagondre, there is equal and opposite reaction. Nodappa, weight exerted by the man on the floor of the lift. Helu onsala, weight of the man exerted on the floor. Idan nanu action anta tagondre, floor ಏನು ಮಾಡುತ್ತೆ? Floor exert force on the man, that is reaction. ಅದನ್ನು ನಾನು ರಿಯಾಕ್ಷನ್ ಅಂತೇಳಿ ಆರ್ ಅಂತ ಬರ್ಕೊಳ್ತೀನಿ. Okay. Now let us consider a lift move upward direction with an acceleration A. Understood. This reactional force and the weight of a person are the force. Therefore, I need a force, upward force.
upward force is how much here? M into A. Means upward force acting on a person. Since it is accelerated, we have to apply pseudo force. Apply pseudo force. How much? Which is same as that of applied force. ನಾವಿಲ್ಲಿ pseudo force ಮತ್ತು apply ಅಂತಂದ್ರೆ ಕನ್ಫ್ಯೂಸ್ ಮಾಡ್ಕೋಬೇಡ. Pseudo force which is equal to how much here? M into A. ಸೇಮ್ ಫೋರ್ಸ್. ಇಲ್ಲಿ ಎಷ್ಟು ಅಪ್ವರ್ಡ್ ಫೋರ್ಸ್ ಹೋಗ್ತಾ ಇರುತ್ತೋ ಅಷ್ಟೇ ಫೋರ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಬಟ್ ಆಪೋಸಿಟ್ ಬಟ್ ಶುಡ್ ಬಿ ಅಪ್ಲೈಡ್ ಇನ್ ಆಪೋಸಿಟ್ ಡೈರೆಕ್ಷನ್. ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ವಿದ್ಯಾರ್ಥಿಗಳೇ, ಈಗ ನೋಡಪ್ಪ, ಆ ಮ್ಯಾನ್ ಇದ್ದಾನೆ ಇನ್ ಎ ಲಿಫ್ಟ್, ಇದು ರಿಯಾಕ್ಷನಲ್ ಫೋರ್ಸ್. ಕರೆಕ್ಟಾ? ಅರ್ಥ ಆಗಲಿ ಅಂತ ಮತ್ತೆ ಬರ್ತೀನಿ. ಈಗ ನಿಮ್ಮ ಕೆಲಸ ಏನಂದರೆ mg ವೇಟ್ ಆಫ್ ದ ಬಾಡಿ ಜೊತೆಗೆ ಇಲ್ಲಿ ಅಪ್ವರ್ಡ್ ಹೋಗ್ತಾ ಇದೆಯಲ್ಲ, ಎಷ್ಟು ಫೋರ್ಸ್ ಇರುತ್ತೋ ಅಷ್ಟೇ ಫೋರ್ಸನ್ನು ರಿವರ್ಸ್ ಹಾಕಿಬಿಡು. ಈಗ ಇದನ್ನು ಎಮ್ ಇಂಟು ಎ ಏನಿದೆಯಲ್ಲ ಅದನ್ನು ಎಂಥ ಫೋರ್ಸ್ ಅಂತ ಬರೀ? ಸೂಡೋ ಫೋರ್ಸ್ ಅಂತ ಬರೀ. PSEDO. ನಾವು ಈಕ್ವೇಟ್ ಮಾಡಪ್ಪ ಅಲ್ಲೇ. ಸರ್ ಏನು ಈಕ್ವೇಟ್ ಮಾಡ್ಬೇಕು ಸರ್? ಆಫ್ಟರ್ ಲರ್ನಿಂಗ್ ದ್ಯಾಟ್, ಸೊ ವಿ ಆರ್ ರೈಟಿಂಗ್ ಲಿಫ್ಟ್ ಮೂವಿಂಗ್ ಅಪ್. ಲಿಫ್ಟ್ ಈಸ್ ಮೂವಿಂಗ್ ಅಪ್. with an acceleration A, and the force is M into A. So in this, dear students, now can you equate the forces acting on this man now? So I can write R, upward R force is equal to mg plus what? Ma. So I can write among these two, M is common, G plus A. Can you feel what this is? The normal reaction means what? Force exerted by the floor of the lift on a man. ಒಂದು ಕಡೆ ಬರ್ಕೋತೀರಾ? Reaction. It is the force exerted by the floor on the floor of lift. ಬರ್ಕೊಂಬಿಡಿಪ್ಪ, ಅಲ್ಲಿ ಬರೋಕ್ಕೆ ಜಾಗಿಲ್ಲ. ಕ್ಯಾಪಿಟಲ್ ಆರ್. ರಿಯಾಕ್ಷನ್ ಒಂದು ಕಡೆ ಬರ್ಕೊ. ಇಟ್ ಈಸ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಫ್ಲೋರ್ ಆಫ್ ದ ಲಿಫ್ಟ್ ಆನ್ ದ ಮ್ಯಾನ್. ಆನ್ ದ ಮ್ಯಾನ್. ವೆನ್ ಲಿಫ್ಟ್ ಮೂವ್ ಅಪ್ ಅಂತಂದಾಗ ಈ ಜಿ ಪ್ಲಸ್ ಎ ಬರೋದರಿಂದ ಏನಾಗುತ್ತೆ? ಆ ನಾರ್ಮಲ್ ರಿಯಾಕ್ಷನ್ ಏನಾಗುತ್ತೆ? ಜಾಸ್ತಿ ಆತ ಕಮ್ಮಿ ಆತ ವಿದ್ಯಾರ್ಥಿಗಳೇ? ಪ್ಲಸ್ ಇರೋದರಿಂದ ಆ್ಯಕ್ಚುಲ್ ವೇಟ್ ಎಷ್ಟಿತ್ತು? ಸಪೋಸ್ ಹಿಂಗೆ ನೋಡಿ, ಹಿಂಗೆ ನೆನ್ಪಿಟ್ಕೋ. ಈಗ ಸುಮ್ಮನೆ ನೋಡ್ಕೋ, ಇಲ್ಲ ತುಂಬ ಇಂಪಾರ್ಟೆಂಟು. ಈಗ ರೆಸ್ಟಲ್ಲಿದೆಯಪ್ಪ, ಮೂವ್ ಆಗ್ತಾಯಿಲ್ಲ. ರೆಸ್ಟಲ್ಲಿದೆ ಅಂದರೆ ಏನಾಗುತ್ತೆ ಸರ್? ನಾರ್ಮಲ್ ರಿಯಾಕ್ಷನ್, ಅಪ್ವರ್ಡ್ ರಿಯಾಕ್ಷನ್ ಈಕ್ವಲ್ ಟು ದ ಟ್ರೂ ವೇಟ್ ಆಫ್ ದ ಬಾಡಿ. ಟ್ರೂ ವೇಟ್. ರೆಸ್ಟಲ್ಲಿದೆ ಸರ್ ಅಂದರೆ ಆ ನಾರ್ಮಲ್ ರಿಯಾಕ್ಷನ್ ಮತ್ತು ವೇಟ್ ಆಫ್ ದ ಬಾಡಿ ಏನಾಯಿತು? ಸೇಮ್ ಉಳಿತು. ನೋ ಚೇಂಜ್ ಇನ್ ದ ವೇಟ್. ಸಪೋಸ್ ಅವನು ಒಂದು 500 ನ್ಯೂಟನ್ ಇದ್ದರೆ ಆ ರಿಯಾಕ್ಷನ್ ಕೂಡ ಎಷ್ಟಿರುತ್ತೆ? 500 ನ್ಯೂಟನ್ ಇರುತ್ತೆ. ಆದರೆ ಇಲ್ಲಿ ಜಿ ಪ್ಲಸ್ ಎ ಆಗೋದ್ರಿಂದ ಅವನ ವೇಟ್ ಜಾಸ್ತಿ ಆಗುತ್ತೋ ಕಮ್ಮಿ ಆಗುತ್ತೋ? ಇರೋ ವೇಟ್ಗಿಂತ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಅಪಾರೆಂಟ್ ವೇಟ್ ಆಫ್ ಎ ಪರ್ಸನ್ ಅಂತ ಕರಿತೀವಿ. ದೇರ್ ಫಾರ್ ಡಿಯರ್ ಸ್ಟೂಡೆಂಟ್ಸ್, ಆಫ್ಟರ್ ಲರ್ನಿಂಗ್ ದಿಸ್ we can say this apparent weight of a man in a lift moving ಯಾವ direction? Up, with an acceleration
ಅದನ್ನು ಮತ್ತೆ ಕಾನ್ಸ್ಟಂಟ್ ಎಕ್ಸಲರೇಷನ್ ಅಂತ ಬರೀತಾರೆ ವಿದ್ಯಾರ್ಥಿಗಳೇ. ಕಾನ್ಸ್ಟಂಟ್ ಎಕ್ಸಲರೇಷನ್ ಅಂತ ಕೇಳಿದಾಗ ಸರ್ ಇದೆಲ್ಲ ಚೆನ್ನಾಗಿ ಅರ್ಥ ಆಗಿದೆ ನಮಗೆ ಅಂತಂದರೆ ಇಲ್ಲೇ ಜೊತೆಗೆ ಬರೆದ್ಬಿಡು. ಅಪಾರೆಂಟ್ ಏನಿದು ವೇಟ್. ಅಪ್ವರ್ಡ್ ಅಂದ ತಕ್ಷಣ ಪಟ್ ಅಂತೇಳಿ ಎಮ್ ಇಂಟು ಜಿ ಪ್ಲಸ್ ಎ ಅಂತ ಬರೆದ್ಬಿಡು, ನಿನ್ನ ಆನ್ಸರ್ ಮುಗಿದು ಹೋಗ್ಬಿಡ್ತಾಳೆ. ಅಪಾರೆಂಟ್ ವೇಟ್ ಆಫ್ ಎ ಮ್ಯಾನ್ ಇನ್ಕ್ರೀಸಸ್ ಅಂತ ಬರೆಯೋದು. ಓಕೆ, ಇನ್ನು ಎಕ್ಸಾಂಪಲ್ ಸರ್ ಲಿಫ್ಟ್ ಮೂವಿಂಗ್ ಅಪ್ ಇತ್ತಲ್ಲ, ಈಗ ಡೌನ್ವರ್ಡ್ ಹೋಗ್ಬಿಟ್ರೆ ಬರೆಯಪ್ಪ. ಇದಿಷ್ಟು ಡಿಸ್ಕಸ್ ಮಾಡಿದ್ದು ಕೇಸ್ 1 ಅಂತ ಬರೆಯೋಣ. ಏನು ಬರುತ್ತೆ? ಲಿಫ್ಟ್ ಮೂವಿಂಗ್ ಅಪ್ ವಿತ್ ಅನ್ ಎಕ್ಸಲರೇಷನ್ ಅಂತ ಬರೆದ್ನಲ್ಲಪ್ಪ, ಅದೇ ಕೇಸ್ 1. ಸರ್ ಸ್ವಲ್ಪ ಯಾಕೋ ಕನ್ಫ್ಯೂಸ್ ಆಯ್ತು ನಮಗೆ ಅಂತಿದ್ರೆ ಈಗ ಮತ್ತೆ ಹೇಳ್ಕೊಡ್ತೀನಿ, ಕಲಿತಾ ಬಾ. ಕೇಸ್ 2 ವೆನ್ ಲಿಫ್ಟ್ is moving down with a constant acceleration. ಡೌನ್ ಅಂತ ಇದೆಯಲ್ಲಪ್ಪ, ಅವಾಗ ಆನ್ಸರ್ ಏನು ಬರುತ್ತೆ ಬರ್ಕೊಂಬಿಡು. ಅಪಾರೆಂಟ್ ವೇಟ್ ಆಫ್ ಎ ಮ್ಯಾನ್ ಅಂತ ತಗೊಂಡಾಗ ದಟ್ ಈಸ್ ನಾರ್ಮಲ್ ರಿಯಾಕ್ಷನ್ ಇರುತ್ತೆ ವಿದ್ಯಾರ್ಥಿಗಳೇ. ಎಮ್ ಇಂಟು ಜಿ ಮೈನಸ್ ಎ ಬಂದ್ಬಿಡುತ್ತೆ. ನೋಡೋಣ ಅಂತ ಆಮೇಲೆ ಯಾವಾಗ ಡೌನ್ವರ್ಡ್ ಬಂದರೆ ಹೆಂಗೆ ಬಂತು ಸರ್ ಅದು ಚೆನ್ನಾಗಿ ಅರ್ಥ ಮಾಡ್ಕೋ. ಈಗ 2 ನಿಮಿಷ ನಾನು ಬರೆಯೋದನ್ನು ಕಾನ್ಸಂಟ್ರೇಟ್ ಕೊಟ್ಟು ನೋಡು ಮತ್ತು ಕೇಳು, ಬರ್ಕೋಬೇಡ. ಲಿಫ್ಟ್, ಹೌದು ಸರ್. ಅದರಲ್ಲಿ ಯಾರಿದ್ದಾರೆ? ಮನುಷ್ಯರಿದ್ದಾರೆ ಸರ್. ಲಿಫ್ಟ್ ಈಸ್ ಮೂವಿಂಗ್ ಡೌನ್ ವಿತ್ ಅನ್ ಎಕ್ಸಲರೇಷನ್, ಕಾನ್ಸ್ಟಂಟ್ ಎಕ್ಸಲರೇಷನ್ ಎ ಅಂತಂದರೆ ದಿಸ್ ಎಂಟೈರ್ ಬ್ಲಾಕ್ ಈಸ್ ಮೂವಿಂಗ್ ಡೌನ್, ದಟ್ ಈಸ್ ವಿತ್ ಎ ಫೋರ್ಸ್ ಎಫ್ ಡೌನ್, ದಟ್ ಈಸ್ ಎಮ್ ಇಂಟು ಎ. ಇಲ್ಲಿ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋತೀವಿ, ಅಲ್ಲಿ ಎಮ್ ಅಂದರೆ ಮಾಸ್ ಆಫ್ ದ ಪರ್ಸನ್. ಲಿಫ್ಟ್ದು ಸರ್ಟನ್ ಮಾಸ್ ಇರುತ್ತೆ. ಎಮ್ ಈಸ್ ಬರ್ಕೊಂಬಿಡಿ, ಮಾಸ್ ಆಫ್ ಎ ಮ್ಯಾನ್ ಇನ್ಸೈಡ್ ದ ಲಿಫ್ಟ್. ಆಮೇಲೆ ಬರ್ಕೊ ಅಂತ ಹೇಳಿದ್ನಲ್ಲ, ಆಮೇಲೆ ಬರ್ಕೊ ಅಂತ ಹೇಳಿದ್ದೆ. ಸಾರಿಪ್ಪ, ಏನು ಸರ್ ನೀವೇ ಹೇಳಿದ್ರಿ ಮತ್ತೆ ಬರ್ಕೊ ಅಂತ ಹೇಳ್ತೀರಲ್ಲ. ಓಕೆ, ಈಗ ಅದು ಲಿಫ್ಟ್ ಡೌನರ ಇರಲಿ ಅಪ್ ಅದರ ಇರಲಿ ವಿದ್ಯಾರ್ಥಿಗಳೇ, ಏನು ಸರ್ ವಿದ್ಯಾರ್ಥಿಗಳೇ, ವೇಟ್ ಆಫ್ ಎ ಮ್ಯಾನ್ ದಟ್ ಈಸ್ ಎಮ್ ಇಂಟು ಜಿ ಆಲ್ವೇಸ್ ಆ್ಯಕ್ಟ್ಸ್ ಡೌನ್ವರ್ಡ್. ಲಿಫ್ಟ್ ಕೆಳಗೆ ಬರ್ತಾ ಇದೆ ಅಂತೇಳಿ ಗ್ರಾವಿಟಿ ಉಲ್ಟಾ ಹೋಗಲ್ಲ ಸರ್. ಕರೆಕ್ಟ್ ಸರ್. ಹವೆವರ್ ದ ನಾರ್ಮಲ್ ರಿಯಾಕ್ಷನ್ ಈಸ್ ಆಲ್ಸೋ ಅಪ್ವರ್ಡ್. ಇದು ಚೇಂಜ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ವೇಟ್ ಆಫ್ ಎ ಮ್ಯಾನ್, ನಾನು ನಿಂತ್ಕೊಂಡು ನೀನು ಕೂತ್ಕೊಂಡಿದ್ಯಾ, weight of your body is acting downward always. Where you are sitting, that gives some support for you. That support exert equal and opposite reaction on you, but in the upward direction. Again, as I told in the Newton's third law of motion, for every action there is equal and opposite reaction. They act on 2 different bodies simultaneously. ಹಂಗಂತೇಳಿ ಕ್ಯಾನ್ಸಲ್ ಹೊಡಿಬೇಡ. 6 mg ಕ್ಯಾನ್ಸಲ್ ಆಯ್ತು ಸರ್, ಕ್ಯಾನ್ಸಲ್ ಆಗಿಬಿಟ್ರೆ ಏನೂ ಸಿಗಲ್ಲ ವಿದ್ಯಾರ್ಥಿಗಳೇ. ಹೌದು ಸರ್, ಕ್ಯಾನ್ಸಲ್ ಮಾಡಬಾರ್ದು ನಾವು, ಬಿಕಾಸ್ ದ ಆ್ಯಕ್ಟ್ ಆನ್ 2 different bodies. ಅರ್ಥ ಆಯ್ತೇನ್ರೋ? ಆಗ್ತಾ ಇದೆ ಸರ್. ಈಗ ಏನು ಅರ್ಥ ಆಗ್ತಾ ಇದೆ? ವೇಟ್ ಆಫ್ ಎ ಮ್ಯಾನ್, ವೇಟ್ ಆಫ್ ಎ ಮ್ಯಾನ್ is acting downward. If it is taken as action, the floor of the lift exert force on a man, that is reaction.
ಸೊ ಇದು ಫಸ್ಟ್ ಟೈಮ್ ಬರ್ದಿರೋ ಹಾಗೆ ಬರ್ದಿರೋ. ಈಗ ಅಕ್ಸಲರೇಟೆಡ್ ಮೋಷನ್ ಇದು. ಅಕ್ಸಲರೇಟೆಡ್ ಮೋಷನ್ ಅಂದರೆ ಎಂತ ಇದು? ನಾನ್ ಇನರ್ಷಿಯಲ್ ಫ್ರೇಮ್. ಯಾಕೆ? ಬಿಕಾಸ್ ಇಟ್ ಈಸ್ ಅಕ್ಸಲರೇಟೆಡ್. ವಿದ್ಯಾರ್ಥಿಗಳೇ, ಇದು ತುಂಬ ಚೆನ್ನಾಗಿ ಗೊತ್ತಾಗ್ಬಿಡ್ಬೇಕು. ಯಾವಾಗ ಅಕ್ಸಲರೇಟೆಡ್ ಮೋಷನ್ ಸಿಗುತ್ತೋ ಸರ್ ಸೂಡೋ ಫೋರ್ಸ್ ಅಪ್ಲೈ ಮಾಡಬೇಕು. ಹೆಂಗಿದೆ ಅಪ್ಲೈಡ್ ಫೋರ್ಸ್? ಹೆಂಗಿದೆಯಪ್ಪ ಸರ್? ಡೌನ್ವರ್ಡ್ ಬರ್ತಾ ಇದೆಯಲ್ಲ ಸರ್, ನಾವು ಏನು ಮಾಡಬೇಕು ಗೊತ್ತಾ? ಇದಕ್ಕೆ ನಾವು ಇಲ್ಲಿ ಎಷ್ಟು ಫೋರ್ಸ್ ಡೌನ್ವರ್ಡ್ ಆಗ್ತಿರುತ್ತೋ ಅಷ್ಟೇ. ಎಂಥ ಫೋರ್ಸ್ ಅಂತ ಹೇಳಿದ್ದಪ್ಪ ಇದಕ್ಕೆ ನಾನು? ಸುಡೋ, PSEUDO, ಸುಡೋ M into A, which is acting opposite to this. Apply here pseudo force, PSEUDO, force acts opposite. ಅರ್ಥ ಮಾಡ್ಕೊಂತ ಬರೆದಿದ್ದೀನಪ್ಪ. ಈಗ ನಮಗೆ ಆ ಮನುಷ್ಯನ ಮೇಲೆ ಎಷ್ಟು ನೆಟ್ ಫೋರ್ಸ್ಗಳು ಆ್ಯಕ್ಟ್ ಆಗ್ತಾ ಇದ್ದೇವೆ ಈಕ್ವೇಟ್ ಮಾಡಿ ವಿದ್ಯಾರ್ಥಿಗಳೇ. ನೋಡಪ್ಪ, ಈಗ MG ಡೌನ್ ಇದೆ, R ಮತ್ತು MA ಅಪ್ವರ್ಡ್ ಇದ್ದಾವೆ. ಆರೋ ಮಾರ್ಕ್ ನೋಡ್ಕೊ, R + MA ಸಿಗುತ್ತೆ. ದೇರ್ ಫೋರ್ ಮೇಲೆ ಹೆಡ್ಡಿಂಗ್ ಬರೆದಿದೆಯಾ? ಆಗಿದೆ. ದೇರ್ ಫೋರ್ ಸೊ ಹಿಯರ್ R + MA, R + MA is equal to ಏನು ಬಂತು? M into G ಬಂತು. therefore R is equal to MA ಆ ಕಡೆ ತಗೊಂಡು ಬಾ. R is equal to M into G minus A. ಮೈನಸ್ ಬರೋದ್ರಿಂದ when a lift is coming down, person feel that he has lost some weight. ಕೆಳಗೆ ಬರಬೇಕಾದ್ರೆ, ಲಿಫ್ಟಲ್ಲಿ ಕೆಳಗೆ ಬರಬೇಕಾದ್ರೆ ನಮ್ಮ ಬಾಡಿಯಲ್ಲಿ ಏನೋ ಒಂಥರ ಆದಂಗೆ ಆಗುತ್ತೆ. ಏನೋ ಒಂಥರ ಅಂದರೆ ಏನು ಅರ್ಥ? ನಮ್ಮ ವೇಟ್ ಕಡಿಮೆ ಆದಂಗೆ ಅನಿಸುತ್ತೆ. ಆಗಿದೆಯಾ ಅನುಭವ? ಚೆಕ್ ಮಾಡಿ. ಅದೇ ರೀತಿ ಲಿಫ್ಟ್ ಮೇಲೆ ಹೋಗ್ತಾ ಇದ್ದರೆ ನಮಗೇನೋ ಒಂಥರ ಭಾರ ಜಾಸ್ತಿ ಅಂತ ಅನಿಸುತ್ತೆ. ಬಿಕಾಸ್ ಆಫ್ ದಿಸ್ ಸುಡೋ ಫೋರ್ಸ್ ಇನ್ ಆಕ್ಸಲರೇಟೆಡ್ ಮೋಷನ್. ಈಗ ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ ವಿದ್ಯಾರ್ಥಿಗಳೇ. ತುಂಬ ಹೆಲ್ಪ್ ಮಾಡುತ್ತೆ. ಪ್ರಾಬ್ಲಮ್ಸನ್ನು ನಮಗೆ ತುಂಬ ಈಸಿ ಮಾಡಿಕೊಡುತ್ತೆ ಈ ಸೂಡೋ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿದ ತಕ್ಷಣ. ಆ್ಯಂಡ್ ರಿಮೆಂಬರ್, ಸೂಡೋ ಫೋರ್ಸ್ ಆಲ್ವೇಸ್ ಆ್ಯಕ್ಟ್ಸ್ ಆಪೋಸಿಟ್ ಟು ದಿ ಗಿವನ್ ಡೈರೆಕ್ಷನ್ ಆಫ್ ಫೋರ್ಸ್. ಈಗ ಅಕ್ಸಲರೇಷನ್ ಎ ಪಾಸಿಟಿವ್ ಸೈಡ್ ಇದೆ ಅಂದರೆ, ಪಾಸಿಟಿವ್ ಎಕ್ಸ್ ಆಕ್ಸ್ ಇದೆ ಅಂದರೆ, ಸೂಡೋ ಅಕ್ಸಲರೇಷನ್ನ ನೆಗೆಟಿವ್ ಕೊಡು. ಮುಗೀತು. ಅಳಿಸಲ್ಲಪ್ಪ, ಅಳಿಸಲ್ಲ. Okay, now again, as we told earlier, this normal reaction is the force exerted by the floor on the man. Force exerted by the floor of the lift on the man, which shows that there is decrease in weight. ರಿಯಲಿ ಅಷ್ಟೇ ಅಲ್ಲ. ಈಗ 15 ನ್ಯೂಟನ್ ಇದ್ದಿದ್ದು ಇಲ್ಲೊಂದು 35 ನ್ಯೂಟನ್ ಬರ್ಬೋದು. ಹಾಗಂತೇಳಿ ಅವ್ರ ಎಂಟೈರ್ ಮಾಸ್ ಲಾಸ್ ಆಗಿದೆ ಅಂತಲ್ಲ, ಅಪಾರೆಂಟ್ ಲಾಸ್ ಅದು. ದೇರ್ ಫೋರ್ ನಾವೇನಂತ ಕರಿಬೇಕು ಇದಕ್ಕೆ? ಅಪಾರೆಂಟ್ ವೇಟ್ ಆಫ್ ಎ ಮ್ಯಾನ್. ಇಲ್ಲಿ ಚೆಕ್ ಮಾಡಿದ್ರೆ ದಿಸ್ R ಈಸ್ ಲೆಸ್ ದ್ಯಾನ್ ಟ್ರೂ weight of a man. ಫಸ್ಟ್ ಕೇಸಲ್ಲಿ ಗ್ರೇಟರ್ ಅಂತ ಬರ್ಕೊಳ್ಳಿ. ಸೊ ಹಿಯರ್ ಡಿಯರ್ ಸ್ಟೂಡೆಂಟ್ಸ್, ಕೇಸ್ 3ಯಲ್ಲಿ ಏನು ಬರೆಯೋಣ? ಲಿಫ್ಟ್, ವೆನ್ ಲಿಫ್ಟ್ ಮೂವ್ ಅಪ್ or down, up or down with
ಕಾನ್ಸ್ಟಂಟ್ ವೆಲಾಸಿಟಿ ಇದ್ದರೆ ಏನಾಗುತ್ತೆ ಹೇಳಿ? ಆಕ್ಸಲರೇಷನ್ ಏನಾಗ್ಬಿಡುತ್ತೆ? ಝೀರೋ ಆಗಿಬಿಡುತ್ತೆ. ಕಾನ್ಸ್ಟಂಟ್ ವೆಲಾಸಿಟಿ, ದೆನ್ ಆಕ್ಸಲರೇಷನ್ ಆಫ್ ದಿ ಲಿಫ್ಟ್ ಈಸ್ ವಾಟ್? ಝೀರೋ. ಯಾವಾಗ ಆಕ್ಸಲರೇಷನ್ ಝೀರೋ ಆಗುತ್ತೋ, ಸೊ ಆರ್ ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ ಅಲ್ಲಿ ನಮ್ಮ ಎರಡೂ ಕೇಸಲ್ಲಿ, ವೆದರ್ ಇಟ್ ಮೂವ್ಸ್ ಅಪ್ ಆರ್ ಡೌನ್, ಲಿಫ್ಟ್ ಮೂವ್ ಅಪ್ ಆರ್ ಡೌನ್, ದಟ್ ಯು ವಿಲ್ ಗೆಟ್ mg ಬಂದ್ಬಿಡುತ್ತೆ. ಸೊ ದಟ್ ಮೀನ್ಸ್ ನೋ ಚೇಂಜ್ ಇನ್ ದ ವೇಟ್ ಆಫ್ ದ ಬಾಡಿ. ಅಪಾರೆಂಟ್ ವೇಟ್ ಇಸ್ ಈಕ್ವಲ್ ಟು ಏನು ಬರೆದ್ಬಿಡ್ತೀರಾ? ಟ್ರೂ ವೇಟ್ ಆಫ್ ಎ ಮ್ಯಾನ್. ದಟ್ಸ್ ಇಟ್. ಇದನ್ನು ಕೇಸ್ 4 ಎಲ್ಲರೂ ಬರೀಬೋದು ಇದನ್ನು. ಲಿಫ್ಟ್ ಈಸ್ ಆಟ್ ರೆಸ್ಟ್. ಲಿಫ್ಟ್ ಮೂವ್ ಆಗ್ತಾನೆ ಇಲ್ಲ, ರೆಸ್ಟಲ್ಲಿದೆ ಅಂದ ತಕ್ಷಣ ಸರ್ ಅಲ್ಲಿ ಏನು ವೆಲಾಸಿಟಿನೇ ಇಲ್ಲಲ್ಲ, ಸೊ ವೆಲಾಸಿಟಿ ಝೀರೋ, ಆಕ್ಸಲರೇಷನ್ ಝೀರೋ. ಸೊ ವಾಟ್ ಯು ವಿಲ್ ರೈಟ್? ಆರ್ ಇಸ್ ಈಕ್ವಲ್ ಟು mg ಬರಿತೀರ. ಸೊ ಅಗೇನ್ apparent weight is equal to true weight, no change in the weight in the weight of a man. You can write the same, that is apparent weight is equal to true weight ಅಂತ ಬರೀಬೋದು. ವಿದ್ಯಾರ್ಥಿಗಳೇ, ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಪ್ರೀತಿಯಿಂದ ವಿದ್ಯಾರ್ಥಿಗಳೇ ಅಂತ ಹೇಳ್ತಾ ಇರ್ತೀನಿ. ಆಯಿತು ಗುರುಗಳೇ ಅಂಥೇಳಿ ತಗೊಳ್ತಾ ಇರಬೇಕಪ್ಪ. ಹೇಳಿದ್ದೀನಲ್ಲ, ತಗೋಬೇಕು. ಏನು ಮಾಡೋದಪ್ಪ? ಕಲಿಬೇಕಲ್ಲ, ಕಲಿಯೋ ವಯಸ್ಸಿದೆ ಈಗ ನಿಮ್ಮದು, ನಾವು ಕಲಿಸ್ಬೇಕು. ಓಕೆ ಸರ್, ಭಾಳ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಒಂದು NCERT ಬುಕ್ಕಲ್ಲಿ ಒಂದು ಪ್ರಾಬ್ಲಮ್ ಇದೆಯಪ್ಪ, ಟೆಕ್ಸ್ಟ್ ಬುಕ್ ಇದೆ, ತೋಳ್ತಾ ಇದ್ದೀನಿ. ಅದನ್ನು ಮುಗಿಸ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ, ನಮಗೂ ಈಸಿ ಆಗುತ್ತೆ. ಯಾವ ಕಾನ್ಸೆಪ್ಟ್ ಮೇಲೆ? ದಟ್ ಈಸ್ ಸೂಡೋ ಫೋರ್ಸ್ ಕಾನ್ಸೆಪ್ಟ್ ಮೇಲೆ ಅಂಥೇಳಿ. ಒಂದು ಸೆಕೆಂಡಪ್ಪ, ಅದನ್ನು ಬರ್ಕೊಂಡಿದ್ದೀರಾ? ಎಸ್ ಸರ್, ವಿ ಹ್ಯಾವ್ ಟೇಕನ್ ದ್ಯಾಟ್ ಅಂಥೇಳಿ. I am just seeing that problem. Yes, you can take this. A man of mass, ನಂಬರ್ 13 ಇರಬೇಕಪ್ಪ, ಬರ್ಕೊಂಬಿಡ. ಇದೆಲ್ಲ ಅರ್ಥ ಆಗಿದೆಯಲ್ಲ? ಪ್ರಾಬ್ಲಮ್ ಎಷ್ಟು ಫಾಸ್ಟಾಗಿ ಬರೀತೀನಿ ನೋಡೋಣ. ಟೇಕ್ ದಿ ಪ್ರಾಬ್ಲಮ್. A man of mass 70 kg is standing in a lift. On the weighing scale, WEIGHING, weighing scale, full stop. What is the reading of the weighing scale? What is the reading of the weighing scale? ಅಂದರೆ ಬ್ರಾಕೆಟ್ನಾಗೆ ನಾರ್ಮಲ್ ರಿಯಾಕ್ಷನ್. when start one by one ಬರಿತಾ ಹೋಗೋಣ. ಫಸ್ಟ್ ಒನ್ ಸ್ಟಾರ್ಟ್ ಮಾಡು. ಲಿಫ್ಟ್ ಈಸ್ ಮೂವಿಂಗ್ ಅಪ್ with a uniform speed of 10 meter per second. Uniform speed of 10 meter per second. ಅಂದರೆ v is equal to 10 meter per second. ಏನಾಯಿತು ವಿದ್ಯಾರ್ಥಿಗಳೇ? ಕಾನ್ಸ್ಟಂಟ್ ಆಯಿತು ಸರ್, ಆಕ್ಸಲರೇಷನ್ ಝೀರೋ ಆಯಿತು. ದಟ್ ವೇಯಿಂಗ್ ಸ್ಕೇಲ್ ರೀಡ್ಸ್, ಹಿಂಗೆ ಬರೆಯೋಣ. ವೇಯಿಂಗ್ ಸ್ಕೇಲ್ reads what? Normal reaction.
ಚೆನ್ನಾಗಿ ಅರ್ಥ ಆಗಲಿ ಅಂತ. ಏನು ಟ್ರೀಟ್ ಮಾಡುತ್ತೆ? ದ್ಯಾಟ್ ಈಸ್ ಈಕ್ವಲ್ ಟು mg, ದ್ಯಾಟ್ ಈಸ್ ಟ್ರೂ ವೇಟ್ ಆಫ್ ಎ ಪರ್ಸನ್. ಈಗ ಜಸ್ಟ್ ಬರ್ದಿದ್ದೀವಿ ಸರ್. ದಟ್ ಈಸ್ 70 ಇಂಟು, ಲೆಟ್ ಅಸ್ ಚೂಸ್ ಡಿಯರ್ ಸ್ಟೂಡೆಂಟ್ಸ್ 10 ಅಂತ ತೊಗೊಂಬೋಣ, ಈಸಿ ಆಗುತ್ತೆ. 700 ನ್ಯೂಟನ್, ದಟ್ ಈಸ್ ಟ್ರೂ ವೇಟ್ ಆಫ್ ಎ ಮ್ಯಾನ್. No change in the weight when lift is moving with uniform speed. Here apparent weight is equal to true weight. ಅಲ್ಲಿ ಕಲಿಸಿದ್ದನ್ನು ವಿತ್ ಎಕ್ಸಾಂಪಲ್ ಬರಿತಾ ಇದೆಯಾ? ಎರಡನೇ ಡಯಾಗ್ರಾಮ್ ನೆಸಿಟಿ ಇಲ್ಲ ಅಂತ ಹೇಳ್ತೇನೆ. ಎರಡನೇದ್ದು ಡೌನ್ವರ್ಡ್, lift is moving downward with a uniform acceleration 5 meter per second square. Uniform ಅಥವಾ constant acceleration 5 meter per second square. Lift moving down ಅಂದ ತಕ್ಷಣ apparent weight is less than true weight ಅಂತ ಬರ್ದಿದ್ದೀವಿ. R is equal to m into g minus a. ಸರ್ ಎಷ್ಟಾಯಿತು? ಸೇಮ್ ಆ್ಯಸ್ ವಿ ಹ್ಯಾವ್ ಡನ್ ಡಿಯರ್ ಸ್ಟೂಡೆಂಟ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಸರ್? ಇನ್ನೊಂದು ಸಲ ಬೇಕಿದ್ರೆ ಹೇಳ್ಕೊಡ್ತೀರಾ ನಮಗೆ ಅಂತ ಕೇಳಿದರೆ, ಫಾಸ್ಟಾಗಿ ಕೇಳಿದರೆ, ಇಲ್ಲೇನೋ ವೇಯಿಂಗ್ ಮಷಿನ್ ಇದೆಯಪ್ಪ, ಒಬ್ಬ ಮನುಷ್ಯ ನಿಂತಿದ್ದಾನೆ, ಡೌನ್ವರ್ಡ್ ಇದೆ, m ಇಂಟು a ಡೌನ್ವರ್ಡ್ ಕೊಟ್ಟಿದ್ದಾರೆ, ವೇಟ್ ಡೌನ್ವರ್ಡ್ ಇದೆ ವಿದ್ಯಾರ್ಥಿಗಳೇ, ನಾರ್ಮಲ್ ರಿಯಾಕ್ಷನ್ ಡೌನ್ವರ್ಡ್ ಇದೆ. ನಾವು ಸೂಡೋ ಫೋರ್ಸ್ ಅಪ್ಲೈ ಮಾಡಬೇಕು. ಸೂಡೋ ಫೋರ್ಸ್ ಅಪ್ಲೈ ಮಾಡಿದರೆ ಎಷ್ಟು ಬರುತ್ತೆ? mA ಬರುತ್ತೆ. ಎಂಥ ಫೋರ್ಸ್ ಅದು? ಸೂಡೋ ಫೋರ್ಸ್. ಅರ್ಥ ಆಗಲಿ ಅಂತ. ಇಲ್ಲ ಸರ್ ನಮಗೆ ಚೆನ್ನಾಗಿ ಗೊತ್ತಾಗಿಬಿಟ್ಟಿದೆ ಅಂತ ಕೇಳಿದರೆ, ದಟ್ ಈಸ್ ಈಕ್ವಲ್ ಟು m ಇಂಟು g ಮೈನಸ್ a ಅಂತ ಬರೆದ್ಬಿಡು. R ಇಸ್ ಈಕ್ವಲ್ ಟು ಸ್ಟಾರ್ಟ್ m ಎಷ್ಟಪ್ಪ? 70 ಇಂಟು g ಎಷ್ಟು ಬರೀತೀಯಾ ಸರ್? 10 ಮೈನಸ್ ಅದೆಷ್ಟು ಕೊಟ್ಟಿದ್ದಾರೆ? 5. m ಇಂಟು g ಮೈನಸ್ a 70 ಇಂಟು 5, 7 5 7 5 35, 350 ನ್ಯೂಟನ್. ಟ್ರೂ ವೇಟ್ ಎಷ್ಟಿತ್ತು? ಟ್ರೂ ವೇಟ್ ಎಷ್ಟಿತ್ತು? 70 ಇಂಟು 10 700 ನ್ಯೂಟನ್ ಇತ್ತು mg. ಹಾಂ ಸರ್, ಟ್ರೂ ವೇಟ್ 700 ಇತ್ತು. ಈಗೇನಾಯಿತು? ಕಮ್ಮಿ ಆಯಿತು. ಯಾಕೆ? ದ ಲಿಫ್ಟ್ ಈಸ್ ಮೂವಿಂಗ್ ಡೌನ್ವರ್ಡ್. ದೇರ್ ಫೋರ್ ಅಪಾರೆಂಟ್ ವೇಟ್ ಈಸ್ ಲೆಸ್ ದ್ಯಾನ್ ಟ್ರೂ ವೇಟ್. ಅಥವಾ ಇದಕ್ಕೆ ನಾವು ವೇಯಿಂಗ್ ಸ್ಕೇಲ್ ರೀಡಿಂಗ್ ಆಫ್ ದಿ ವೇಯಿಂಗ್ ಸ್ಕೇಲ್ ಅಂತ ಕೇಳಿದಾರಪ್ಪ. ಕರೆಕ್ಟ್ ಇದೆ ಸರ್. ಮೂರನೇದು ಬರಿತೀರನ? ಅಪ್ವರ್ಡ್ ಬರೀರೋ, ನೀವೇ ಬರೀರಪ್ಪ. ಅಪ್ವರ್ಡ್, ಲಿಫ್ಟ್ ಮೂವ್ ಅಪ್ವರ್ಡ್ ವಿತ್ ಅನ್ ಆಕ್ಸಲರೇಷನ್ ಆಫ್, ವಿತ್ ಯೂನಿಫಾರ್ಮ್ ಆಕ್ಸಲರೇಷನ್ ಆಫ್ 5 meter per second square. ಸರಿ, ಇದೇನು ಬರೆಯೋದು ಬೇಡ, ಚೆನ್ನಾಗಿ ಗೊತ್ತಾಗಿದೆ ಅಂದರೆ ಏನು ಮಾಡ್ಬೇಕಪ್ಪ? ಸಿಂಪಲ್ ಪ್ರಾಕ್ಟೀಸ್ ಮಾಡ್ತಾ ಅಪ್ ಅಂತ ಹೋಗ್ತಿರ್ಬೇಕಾದ್ರೆ ಪ್ಲಸ್ ಬರ್ಕೋ, ಡೌನ್ ಬರ್ತಾ ಇದ್ರೆ ಜಿ ಮೈನಸ್ ಬರ್ಕೋತಾರೋ. ಅದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊ. ಹಂಗಂತೇಳಿ ಬ್ಯಾಟ್ ಹೊಡೆಯೋದೇನು ಸರ್? ಬ್ಯಾಟ್ ಹೊಡೆಯೋದಲ್ಲಪ್ಪ. ಜಿ ಪ್ಲಸ್ ಎ ಆಗುತ್ತೆ, ಇದು 10 + 5 ಆಗುತ್ತೆ, 70 × 15 ಆಗುತ್ತೆ. ಒನ್ 105 ಬರುತ್ತೇನಪ್ಪ? 5 × 35. ಹಾಂ, ಕರೆಕ್ಟ್ ಇದೆ. 5 × 35 ಅಂದರೆ 30. ಹಾಂ, 1050 ಏನು ಕಣಪ್ಪ ಅದು ಸರ್? ನ್ಯೂಟನ್. ಈಗ ಹೇಳೋ ಏನಾಯಿತು? ರೀಡಿಂಗ್ ಏನಾಯಿತು? ಜಾಸ್ತಿ ತೋರಿಸ್ತು. ದೇರ್ ಫೋರ್ ಅಪಾರೆಂಟ್ ವೇಟ್ ಈಸ್ ಗ್ರೇಟರ್ ದ್ಯಾನ್ ದ ಟ್ರೂ ವೇಟ್. When lift move up, person feel that his weight is increased ಅಂತ ಹೇಳಿ. ಎಷ್ಟಾಯ್ತು ಕಣಪ್ಪ? 3 ಆಯಿತು. 4ನೇದು,
ಈಗೇನಾಗ್ಬಿಡುತ್ತೆ ಅಂದರೆ ಲಿಫ್ಟ್ ಅಪ್ ಡೌನಿಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೇನು ವೈರ್ಸ್ ಇರ್ತಾವಲ್ಲ, ಆ ವೈರ್ಸ್ ಏನಾದರೂ ಸಡನ್ನಾಗಿ ಕಟ್ ಆಗಿಬಿಟ್ರೆ ಢಪ್ ಅಂತ ಬಿದ್ದುಬಿಡ್ತಾನೆ, ಹೌದಲ್ಲ? ಫ್ರೀ ಫಾಲ್ ಅಂದ ತಕ್ಷಣ ಎ ಇಸ್ ಈಕ್ವಲ್ ಟು ಜಿ. ಯಾವಾಗ ಎ ಇಸ್ ಈಕ್ವಲ್ ಟು ಡೌನ್ವರ್ಡ್, ಮತ್ತೆ ಡೌನ್ವರ್ಡ್ ಈಗ ಅಪ್ ಮೇಲೆ ಹೋಗ್ತಾ ಇದೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಸಡನ್ನಾಗಿ ವೈರ್ಸ್ ಎಲ್ಲ ಕಟ್ ಆಗಿಬಿಟ್ರೆ ದ ಲಿಫ್ಟ್ ಹ್ಯಾಸ್ ಟು ಕಮ್ ಡೌನ್. ಅವಾಗ ಫ್ರೀ ಫಾಲ್ ಆದಾಗ ಏನು ಬರೀತೀಯ? ಎ ಇಸ್ ಈಕ್ವಲ್ ಟು ಜಿ ಬರೀತೀಯ. ಅವಾಗ ಎ ಇಸ್ ಈಕ್ವಲ್ ಟು ಜಿ ಆದರೆ ಫಾರ್ಮುಲಾ ನೋಡಲ್ಲ, ಎಮ್ ಇಂಟು ಜಿ ಮೈನಸ್ ಎ, ದಟ್ ಈಸ್ ವೆನ್ ಟೇಕ್ ದಿಸ್. ನಾಲ್ಕನೇದಪ್ಪ ಏನು ಕೊಟ್ಟಿದ್ದಾರೆ? ವೆನ್ ಲಿಫ್ಟ್ has free fall. When lift has free fall by sudden breaking of the lift system, sudden breakage of a lift system, then person feel weightlessness. ಅದು ಹೆಡ್ಡಿಂಗ್ ಬರ್ಕೊಂಡು ಅದೆಲ್ಲ ಆದಮೇಲೆ ಫ್ರೀ ಫಾಲ್ ಅಂತ ಬರ್ಕೊಂಡು ಆಫ್ಟರ್ ಟೇಕಿಂಗ್ ದಟ್ ಸೆಂಟೆನ್ಸ್, ಫಾರ್ ಫ್ರೀ ಫಾಲ್ ಎ ಇಸ್ ಈಕ್ವಲ್ ಟು ಏನು ಬರೀಬೇಕು? ಜಿ ಬರೀಬೇಕು. ಅವಾಗ ದಟ್ ಆರ್ ಇಸ್ ಈಕ್ವಲ್ ಟು ಏನಾಗ್ಬಿಡುತ್ತೆ? 0 ಆಗುತ್ತೆ. That is the condition for weightlessness. A person ಅಥವಾ a man in a lift, a man in a lift feel weightlessness means the normal reaction becomes 0. Normal reaction becomes 0. ಓಕೆ, ಅರ್ಥ ಆಗಿದೆ ಸರ್, ಚೆನ್ನಾಗಿ ಅರ್ಥ ಆಗಿದೆ ಸರ್ ಅಂತ ಅಂದ್ಕೊಂಡ್ರೆ, say one more example with this concept so that a student can be familiar. You can take a monkey and a rope. Take heading. ಈಗ ಹಂಗೆ ಲಿಫ್ಟ್ ಆ್ಯಂಡ್ ಮ್ಯಾನ್ ಅಂತ ಡಿಸ್ಕಸ್ ಮಾಡಿದ್ವೋ ಹಾಗೆ ಅ ಮಂಕಿ ಆ್ಯಂಡ್ ಅ ರೋಪ್. And a rope means a monkey is climbing up along the rope, or the monkey is sliding down along the rope. There is some apparent change in the weight of the monkey that we have to calculate. ಸಿಂಪಲ್ ಏನಪ್ಪ ಸಿಂಪಲ್ ಸರ್? ಅಪ್ ಇತ್ತಂದರೆ ಆ ನಾರ್ಮಲ್ ರಿಯಾಕ್ಷನ್ ಏನಿತ್ತಲ್ಲ, ಎಮ್ ಇಂಟು ಜಿ ಪ್ಲಸ್ ಎ ಬರೆಯೋಣ ಸರ್. ಡೌನ್ವರ್ಡ್ ಇತ್ತಂದರೆ ಆರ್ ಇಸ್ ಈಕ್ವಲ್ ಟು ಎಮ್ ಇಂಟು ಜಿ ಮೈನಸ್ ಎ ಬರೆಯೋಣ ಸರ್. ಫ್ರೀ ಫಾಲ್ ಇತ್ತಂದರೆ ಎ ಈಕ್ವಲ್ ಟು ಜಿ ಬರೆಯೋಣ ಸರ್. ಆರ್ ಇಸ್ ಈಕ್ವಲ್ ಟು 0. ಅದಕ್ಕೆ ಏನಂತ ಬರೆಯೋಣ ಸರ್? ವೇಟ್ಲೆಸ್ನೆಸ್. ಒಂದು ಕಡೆ ಬರ್ಕೊಂಬಿಡಪ್ಪ ಜಲ್ದಿ. ಸುಡೋ ಕಾನ್ಸೆಪ್ಟ್, ಸುಡೋ ಫೋರ್ಸ್ ಅಪ್ಲೈ ಮಾಡಿನೇ ಇವೆಲ್ಲವನ್ನು ಬರೆದ್ಬಿಡು. ಅಪ್ ಇತ್ತಂದ್ರೆ ಜಿ ಪ್ಲಸ್ ಎ ಮಾಡ್ಕೊ, ಡೌನ್ ಇತ್ತಂದರೆ ಜಿ ಮೈನಸ್ ಎ ಮಾಡ್ಕೊ. ಇಲ್ಲ ಸರ್ ಫ್ರೀ ಫಾಲ್ ಇದೆ, ಟಬಕ್ಕಂತ ಬೀಳ್ತಾ ಇದೆ ಅಂದರೆ ಅ ಪರ್ಸನ್ ಆರ್ ಎ ಮಂಕಿ ಫೀಲ್ ವೇಟ್ಲೆಸ್ನೆಸ್. ಆನ್ ದಟ್ ಕೇಸ್ ದ ನಾರ್ಮಲ್ ರಿಯಾಕ್ಷನ್ ಬಿಕಮ್ಸ್ 0. Take the problem as it is in your textbook, in your NCERT book. A monkey of mass 40 kg climbs up a rope.
climbs up a rope which can withstand ತಡ್ಕೊಳ್ಳುತ್ತೆ withstand a maximum tension of 600 Newton. ಅಂದರೆ ಆ ಮಂಕಿ ಕ್ಲೈಂಬ್ ಮಾಡ್ತಾ ಇದೆ ಅಂದರೆ ಆ ಸ್ಪ್ರಿಂಗ್ ದಾರ ಏನಿದೆಯಲ್ಲ ಮ್ಯಾಕ್ಸಿಮಮ್ ಟೆನ್ಷನ್ ಎಷ್ಟು ತಡ್ಕೊಳ್ಳುತ್ತೆ 600 ನ್ಯೂಟನ್ ತಡ್ಕೊಳ್ಳುತ್ತೆ ಅಂತ. ಸಪೋಸ್ 700 ನ್ಯೂಟನ್ ತೊಗೊಂಡು ನೀನು ಹತ್ಲಕ್ಕೆ ದಾರ ಕಟ್ಟಾಗಿಬಿಡುತ್ತೆ, ಮಂಕಿ ಬೀಳುತ್ತೆ. ಅರ್ಥ ಆಯ್ತಲ್ಲ? ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ವಿಸ್ಟ್ಯಾಂಡ್ ಅ ಟೆನ್ಷನ್ ಈಸ್ ಅ ಪುಲ್ಲಿಂಗ್ ಫೋರ್ಸ್. ಹೇಳ್ಕೊಟ್ಟಿದ್ದೀವಿ, ಟೆನ್ಷನ್ ಈಸ್ ಆಲ್ವೇಸ್ ಅ ಪುಲ್ಲಿಂಗ್ ಫೋರ್ಸ್, ಆ್ಯಕ್ಟ್ಸ್ ಅವೇ ಫ್ರಮ್ ದ ಬಾಡಿ. ಮ್ಯಾಕ್ಸಿಮಮ್ ಎಷ್ಟು ತಡ್ಕೊಳುತ್ತಪ್ಪ? 600. ಈಗ ನಾವು ಮಂಕಿನ ಕ್ಲೈಂಬಿಂಗ್ ಅಪ್ ಅಥವಾ ಡೌನ್ ನೋಡಬೇಕಾದ್ರೆ ಅಲ್ಲಿ ಏನಾದರೂ ಫೋರ್ಸ್, ಆ ನಾರ್ಮಲ್ ರಿಯಾಕ್ಷನ್ ಬದಲಿ ಟೆನ್ಷನ್ ಅಂತ ತೊಗೋಬೇಕಷ್ಟೆ. ನಾರ್ಮಲ್ ರಿಯಾಕ್ಷನ್ ಬದಲಿ ಟೆನ್ಷನಿಂದ ಸ್ಟ್ರಿಂಗ್ ಅಂತ ತೊಗೊಂಡ್ಬಿಟ್ಟು 600ಕ್ಕಿಂತ ಜಾಸ್ತಿ ಆದರೆ ಆ ರೋಪ್ ಹಗ್ಗ ಹರಿದೋಗ್ಬಿಡುತ್ತೆ, ಮಂಕಿ ದಪ್ಪ ಅಂತ ಬೀಳುತ್ತೆ ಅನ್ನೋ ಕಂಡೀಷನ್ ಕೇಳ್ತಾ ಇದ್ದಾನೆ. ಬರ್ಕೊಂಬಿಡ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಕೇಸಸ್ will the rope break? Will the rope break? First one, number 1, the monkey, ಬರ್ಕೊಂತ ಹೋಗ್ಬೇಕು, monkey climbs up the rope with an acceleration of 6 meter per second square. ಇಲ್ಲಿ ಇದನ್ನ ರೋಪ್ ಅಂತ ಅನ್ಕೊಳ್ಳೋಣ, ಇದನ್ನ ಮಂಕಿ ಅಂತ ಅನ್ನೋಣ, ಅನ್ಕೊಳ್ಳಿ. ಜಸ್ಟ್ ಫೀಲ್ ದಟ್ ಇಟ್ ಈಸ್ ಅ ಮಂಕಿ. ಅದು ಸ್ವಲ್ಪ ಸಿಟ್ಟಾಗಿದೆ ಅಲ್ವಾ? ಸ್ಮೈಲಿಂಗ್ ಫೇಸ್ ಕೊಡೋಣ. ನಾವೇ ಮಂಗೆ ಇದ್ದಂಗಿದೇವು ಅಂತ ಅನ್ಕೊಳ್ಳೋಣ, ನಾವೇ ಹತ್ತಾ ಇದ್ದೀವಿ ಅಂತ ಅನ್ಕೊಳಪ್ಪ. ಮತ್ತೇನು ಮಾಡುತ್ತೆ? ಮಂಗನಿಂದ ಮಾನವ ಅಂತ ಗೊತ್ತಲ್ಲ? ಹೌದು ಸರ್, ಗೊತ್ತಿದೆ. ನಮ್ಮ ಪೂರ್ವಜರೆಲ್ಲವರು ಹೋಮೋಸೆಪಿಯನ್ಸ್ ಅಂತ ಹೇಳ್ತೀವಲ್ಲ, ನಮ್ಮ ಪೂರ್ವಜರೆಲ್ಲರೂ ಅವರು ಬೀಗರಿದ್ದಂಗಪ್ಪ, ಅರ್ಥ ಆಗಲಿ ಅಂತ. ಕ್ಲೈಮ್ಸ್ ಅಪ್ ವಿತ್ ಅನ್ ಆಕ್ಸಲರೇಷನ್ ಆಫ್ 6 meter per second ಅಂತ ಇದೆಯಲ್ಲ, ಅಲ್ಲಿ ವೇಯಿಂಗ್ ಸ್ಕೇಲ್ ಗಿವ್ಸ್ ದ ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ತಿದ್ವಲ್ಲ, ಆ ನಾರ್ಮಲ್ ರಿಯಾಕ್ಷನ್ ಈಸ್ ನಥಿಂಗ್ ಬಟ್ ಹಿಯರ್ ಅಪಾರೆಂಟ್ ವೇಟ್ ಆಫ್ ಎ ಮಂಕಿ ಅಂತ ಬರೆದೆ. ಇಲ್ಲಿ ನಾವೇನು ಮಾಡೋಣ, ಅದಕ್ಕೆ ಅಪಾರೆಂಟ್ ವೇಟ್ ದಟ್ ಇಟ್ ಸೆಲ್ಫ್ ಈಸ್ ಟೇಕನ್ ಆಸ್ ಅ ರಿಯಾಕ್ಷನ್ ಅಂತ ತಗೊಳ್ಳೋಣಪ್ಪ. ಏನು ತಪ್ಪೇನಿಲ್ಲ. ದಟ್ ಈಸ್ ಈಕ್ವಲ್ ಟು m ಇಂಟು g ಪ್ಲಸ್ a ಇದೆ. ಆ್ಯಂಡ್ ದೇ ಹ್ಯಾವ್ ಗಿವನ್ g ಈಸ್ ಈಕ್ವಲ್ ಟು 10 meter per second square. ಆ್ಯಂಡ್ ಮ್ಯಾಕ್ಸಿಮಮ್ ಟೆನ್ಷನ್ ಈಸ್ ಹೌ ಮಚ್ ಇಟ್ ಈಸ್? 600 Newton. ದ್ಯಾಟ್ ಅ ರೋಪ್ ಕ್ಯಾನ್ ವಿಸ್ಟ್ಯಾಂಡ್. ಇದು ರೋಪ್ ಇದು. ಮಂಕಿದ ಮಾಸ್ ಎಷ್ಟು ಕೊಟ್ಟಿದ್ದಾರಪ್ಪ? ಮಾಸ್ ಆಫ್ ದ ಮಂಕಿ ಈಸ್ 40 kg. 40 ಇಂಟು ಜಿ ಎಷ್ಟು ಬರ್ಕತ್ತೀಯ? 10. ಎಕ್ಸಲರೇಸ್ಟ್ ಇದೆ 6 ಇದೆ. 40 ಇಂಟು 10 ಪ್ಲಸ್ 6 16. 16 4 64. 640 Newton ಬಂತು. ಮ್ಯಾಕ್ಸಿಮಮ್ ಟೆನ್ಷನ್ ಎಷ್ಟಿದೆ ವಿದ್ಯಾರ್ಥಿಗಳೇ? 600 Newton ಇದೆ. ಡೆಫಿನೆಟ್ಲಿ ಏನಾಗಬೇಕಂದ್ರೆ ಅದು ರೋಪ್ ಬ್ರೇಕ್ ಆಗಲೇಬೇಕು. which it is greater than 600 Newton. Write this. Therefore, the rope will break after writing. This is maximum tension. Maximum tension ಕೊಟ್ಟಿದ್ದಾರೆ ಅವರು. ಅರ್ಥ ಆಗಿದೆಯಲ್ಲಪ್ಪ? ಮ್ಯಾಕ್ಸಿಮಮ್ ಎಷ್ಟು ತಡ್ಕೊಳ್ಳುತ್ತದೆ ವೇಟನ್ನು? 600 Newton ತಡ್ಕೊಳ್ಳುತ್ತೆ. ನೀನು ನೋಡಿದ್ರೆ 640 ಅಪ್ಲೈ ಮಾಡ್ತಾರೆ ವೆನ್ ಮಂಕಿ ಈಸ್ ಮೂವಿಂಗ್ ಅಪ್ವರ್ಡ್.
ಸೆಕೆಂಡ್ ಒನ್, ಎರಡನೇದು, ಮಂಕಿ ಕ್ಲೈಮ್ಸ್ ಡೌನ್ ವಿತ್ ಅನ್ ಎಕ್ಸಲರೇಷನ್ ಆಫ್ 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಎರಡನೇದು, ಡೌನ್ ವಿತ್ ಅನ್ ಎಕ್ಸಲರೇಷನ್ ಎಷ್ಟು ಸರ್? 4 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆವಾಗ ಆರ್ ಇಸ್ ಈಕ್ವಲ್ ಟು ಎಮ್ ಇಂಟು ಎಮ್ ಬರಿತೀಯಾ ಸರ್? ಜಿ ಮೈನಸ್ ಎ ಬರಿತೀನಿ. ಬರ್ಕಂತ ಇದೆಯಾ? 40 ಇಂಟು 10 ಮೈನಸ್ ಎಷ್ಟದು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. 10ನಲ್ಲಿ 4 ಹೋದರೆ 6 ಬರುತ್ತೆ. 40 ಇಂಟು 6 ಆಗುತ್ತೆ. 6 4 24, 240 ನ್ಯೂಟನ್ ಆಗುತ್ತೆ. ದ ರೋಪ್ ಡಸ್ ನಾಟ್ ಬ್ರೇಕ್. ಬರೆದ್ಬಿಡ 240 ನ್ಯೂಟನ್. It is less than 600 Newton. Therefore, rope does not break. ಒಂದು ಕಾನ್ಸೆಪ್ಟ್ ಏನು ಕಲ್ತಿದ್ವಿ ಇವತ್ತಿನ ಕಾನ್ಸೆಪ್ಟಲ್ಲಿ, ಯಾವುದು ಇನರ್ಷಿಯಲ್ ಮತ್ತು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಏನು ಬರ್ತವೋ ಅದನ್ನು ಕಲ್ತ್ಬಿಡು. ಮತ್ತೆ ಮುಂದೆ ಬರ್ತವೆ ಪ್ರಾಬ್ಲಮ್ ಬಂದಾಗ ಅಟೆಂಡ್ ಮಾಡೋಣ ಸರ್. ಮೂರನೇದು ಕಣಪ್ಪ, ಮೂರನೇದು ಏನಿದೆಪ್ಪ? ಬರೀ ಮಂಕಿ ಕ್ಲೈಮ್ಸ್ ಅಪ್. ಮಂಕಿ ಕ್ಲೈಮ್ಸ್ ಅಪ್ ವಿತ್ ಅ ಯೂನಿಫಾರ್ಮ್ ಸ್ಪೀಡ್ ಆಫ್, ಯೂನಿಫಾರ್ಮ್ ಸ್ಪೀಡ್ ಎಷ್ಟು? 5 ಮೀಟರ್ ಪರ್ ಸೆಕೆಂಡ್. ಸರ್ ಯೂನಿಫಾರ್ಮ್ ಸ್ಪೀಡ್ ಕೊಟ್ಟಿದ್ದಾರೆ ಅಂದರೆ ಆಕ್ಸಲರೇಷನ್ ಏನಾಗ್ಬಿಡ್ತು ಸರ್? 0 ಆಗಿಬಿಡ್ತು. ಅವಾಗ ಆರ್ ಇಸ್ ಈಕ್ವಲ್ ಟು ಎಮ್ ಜಿ ಬಂತು ಸರ್. ಎಮ್ 40 ಇಂಟು 10 ಎಷ್ಟಾಯ್ತು ಕಣಪ್ಪ ಸರ್? 400 ನ್ಯೂಟನ್ ಆಯಿತು. ಅಗೇನ್ ಲೆಸ್ ದ್ಯಾನ್ 600 ನ್ಯೂಟನ್ ಆ್ಯಂಡ್ ರೋಪ್ ಡಸ್ ನಾಟ್ ಬ್ರೇಕ್. ಲೆಸ್ ದ್ಯಾನ್ 600 ನ್ಯೂಟನ್, ಅದು ಮ್ಯಾಕ್ಸಿಮಮ್ ಟೆನ್ಷನ್ ಕೊಟ್ಟಿದ್ದಾರೆ. ಸೊ ರೋಪ್ ಡಸ್ ನಾಟ್ ಬ್ರೇಕ್. ಲಾಸ್ಟ್ ನೀನು ಹೇಳ್ತೀಯ ಸರ್ ಫ್ರೀ ಫಾಲ್ ಇದ್ರೆ. ಲಾಸ್ಟ್ ನಾಲ್ಕನೇದು, ವೆನ್ ಮಂಕಿ ಫಾಲ್ಸ್ ಡೌನ್ ದ ರೋಪ್, ಫಾಲ್ಸ್ ಡೌನ್ ದ ರೋಪ್ under free fall, under free fall ಅಂದ ತಕ್ಷಣ a is equal to g, r is equal to m into g minus a, that is 0. The monkey feel weightlessness. Monkey feel weightlessness. And the rope does not break. Rope does not break. And we do not break. ಅರ್ಥ ಆಯ್ತಲ್ವಾ? ಓಕೆ ಸರ್. ವಿದ್ಯಾರ್ಥಿಗಳೇ, ಮತ್ತು ಅದೇ ಡೈಲಾಗ್ ಪ್ರಾಕ್ಟೀಸ್ ಮಾಡಿಪ್ಪ, ನೆಗ್ಲೆಕ್ಟ್ ಮಾಡಬೇಡಿ. ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಮೆಕ್ಯಾನಿಕ್ಸ್. ಆ್ಯಂಡ್ ಲಾಸ್ಟ್ ಒನ್ ಮೋರ್ ವಿ ಲೆಫ್ಟ್, ದಟ್ ಈಸ್ ಫ್ರಿಕ್ಷನ್. ಈಗೇನು ಕಲ್ತಿದ್ದೀವೋ ಅದೇ ರೀತಿ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ವಿತ್ ಫ್ರಿಕ್ಷನ್ ಆ್ಯಂಡ್ ಟೈಪ್ಸ್ ಆಫ್ ಫ್ರಿಕ್ಷನ್ಸ್ ಆ್ಯಂಡ್ ರಿಲೇಟೆಡ್ problems. While doing those problems, this pseudo force comes into picture. Wherever non-inertial frame of reference comes, apply the concept of pseudo force. Examples ಕೊಟ್ಟಿದ್ದೀನಿ. ಎಲ್ಲ ಎಲ್ಲಿ accelerated motion ಬರುತ್ತೋ ಅಲ್ಲಿ pseudo ಕಾನ್ಸೆಪ್ಟನ್ನು ಅಪ್ಲೈ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಇರಲಿ ಅಂತ ಹೇಳಿ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಮತ್ತು ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು, ಟೇಕ್ ಕೇರ್.